ಒಂದು ವ್ಯವಸ್ಥೆಯನ್ನು ಒಳಗೊಂಡ ಒಂದು ಶಾಲೆಯನ್ನು ನಾವು ಹುಟ್ಟು ಹಾಕೋದ್ರಲ್ಲಿ ನಾವು ಯಶಸ್ವಿ ಆಯಿತು ಅಂತ ಹೇಳ್ತಾರೆ. ಭಾಳಷ್ಟು ಜನ ನನಗೆ ಹೇಳ್ತಾರೆ, ನಿನ್ನ ಜೀವನ ಬ್ರಿಕ್ಸಿನಿಂದ ಬುಕ್ಸಿಗೆ ಅಂತ. ಯಾಕಂತ ಹೇಳಿದರೆ ನಾನು ಕನ್ಸ್ಟ್ರಕ್ಷನಲ್ಲಿ ಇದ್ದವನು. ನಾನು ಭಾಳಷ್ಟು ಶಾಲೆಗಳು, ಹಾಸ್ಪಿಟಲ್ಸು, ಇಂಡಸ್ಟ್ರೀಸು ಮಾಡಿರುವನು. ನಾನು ಎಂದೂ ನಾನು ಶಿಕ್ಷಣ ಸಂಸ್ಥೆಯನ್ನು, ನಮ್ಮದೇ ಆದ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕ್ತೀನಂತ ಕನಸಿನಲ್ಲಿರುವವನಲ್ಲ. ಪ್ರಾಯಶಃ ಅದು ಸಹ ಈ ಶಾಲೆಯನ್ನು ಈ ವ್ಯವಸ್ಥೆಯಲ್ಲಿ ಹುಟ್ಟು ಹಾಕಲಿಕ್ಕೆ ನನಗೆ ಪ್ರೇರಣೆ ಕೊಟ್ಟಿರ್ಬೋದು ಅಂತ ಅನಿಸ್ತದೆ. ಯಾಕಂತ ಹೇಳಿದರೆ ಒಂದು ಶಾಲೆ ಹುಟ್ಟಿ ಬರಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅನ್ನೋದನ್ನು ನಾನು ಆವಾಗಲೇ ಮಾಡಿದ್ದೆ, ಅನುಭವದ ಮೂಲಕ. ಅದು ನನ್ನದಲ್ಲದೆ ಸ್ವಂತದ್ದಲ್ಲದೆ ಇದ್ರೂ ಇನ್ನೊಬ್ಬರಿಗೆ ನಾನು ಅದನ್ನು ಮಾಡಿ ಅವರಿಗೆ ನಾನು ಹಸ್ತಾಂತರ ಮಾಡಿದ್ದೆ. ಆ ಅನುಭವಗಳನ್ನೆಲ್ಲ ನಾನು ಜೊತೆಯಲ್ಲಿ ಹಾಕ್ಕೊಂಡು ನನ್ನ ಬ್ರದರ್ಸನ್ನೆಲ್ಲ ನಾನು ಒಟ್ಟಿಗೆ ಹಾಕ್ಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ನಾನು ಹುಟ್ಟು ಹಾಕಿದೆ. ಬಹುಶಃ ನೀವು ನಿಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದ ಅನುಭವವನ್ನು ಎಷ್ಟು ಧಾರೆ ಎರೆದಿರಿ ಅನ್ನೋದು ಈ ಸಂಸ್ಥೆಯ ಪ್ರತಿಯೊಂದು ಬಿಲ್ಡಿಂಗಿನ ಅಥವಾ ವ್ಯವಸ್ಥೆಯ ಒಂದು ಇಂಚಿಂಚು ಹೇಳುತ್ತೆ. ಖಂಡಿತವಾಗಿಯೂ ಯಾರಾದರೂ ಸಹ ಪ್ರಥಮವಾಗಿ ನಮ್ಮ ಇಲ್ಲಿ ಶಾಲೆಗೆ ಬಂದಾಗ ಇಲ್ಲಿ ವ್ಯವಸ್ಥೆಗಳನ್ನೆಲ್ಲ ನೋಡಿ ಅವರ ಫಸ್ಟ್ ಉದ್ಗಾರವೇ ಹಾಗೆ, ವಾ ಇದು ಎಲ್ಲದನ್ನು ಒಂದು ಕ್ರೋಢೀಕರಿಸಿಕೊಂಡು ಒಂದು ಮಾದರಿಯಾದ ಒಂದು ವಿದ್ಯಾಸಂಸ್ಥೆಯನ್ನು ನೀವು ಕಟ್ಟಿದ್ದೀರಾ ಅಂತ. ನಮಗೆ ಇಲ್ಲಿ ಬಂದಾಗ ಇಲ್ಲಿಗೆ ಮಧ್ಯಾಹ್ನದ ಊಟ ಇರ್ಬೋದು, ವ್ಯವಸ್ಥೆ ಇರ್ಬೋದು ಎಲ್ಲ ನೋಡಿದಾಗ ನೀವೆಲ್ಲೋ ಒಂದು ಕಡೆ ಮೂಲತಃ ಹಾಸ್ಟೆಲ್ ವ್ಯವಸ್ಥೆಯನ್ನು ಕಟ್ಟಬೇಕು ಅಂತಲೇ ಕಟ್ಟದ ಹಾಗೆ ಕಾಣುತ್ತೆ. ಅದೇನಾದರೂ ಉದ್ದೇಶಪೂರ್ವಕವಾಗಿತ್ತಾ ಅಥವಾ ಅದರಲ್ಲಿ ಹಿಂದೇನಾದರೂ ಕಥೆ ಇದೆಯಾ? ನಾನು ಆವಾಗಲೇ ಹೇಳಿದಾಗೆ ಖಂಡಿತವಾಗಿಯೂ ಆ ಉದ್ದೇಶವೇ ಇರಲಿಲ್ಲ. ನಮಗೆ ಹಾಸ್ಟೆಲ್ ಮಾಡಬೇಕನ್ನುವ ಒಂದು ಅಗತ್ಯತೆಯೇ ನಾನು ನೋಡಿರಲಿಲ್ಲ. ಯಾಕಂದರೆ ಈ ಶಾಲೆಯನ್ನು ನಮ್ಮ ಪರಿಸರದ ಹಳ್ಳಿಗಳಲ್ಲಿರುವ ವಿದ್ಯಾರ್ಥಿಗಳಿಗಾಗಿ ನಾವು ಹುಟ್ಟು ಹಾಕಿರೋದು. ನಾವು ದೂರದ ಬರುವ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ, ಇಷ್ಟೊಂದು ಹಳ್ಳಿ ಪ್ರದೇಶಕ್ಕೆ ಬಂದು ತಮ್ಮ ಮಕ್ಕಳನ್ನು ಸೇರ್ಪಡಿಸ್ತಾರೆ ಅನ್ನೋದನ್ನು ನಾವು ಕನಸಿನಲ್ಲಿ ಎಣಿಸಿರಲಿಲ್ಲ. ಒಂದು ನಿಜವಾದ ಸಂಗತಿ ಇದು. ನಾನು ಶಾಲೆ ಪ್ರಾರಂಭ ಮಾಡಿ 2 ವರ್ಷ ಆಗಿತ್ತು. ಆವಾಗ ಒಂದಿನ ನಾನು ಬೆಳಿಗ್ಗೆ ನಮ್ಮ ಶಾಲಾ ವಠಾರದಲ್ಲೇ ನಮ್ಮ ತಂದೆಯವ್ರ ಮನೆ ಇದ್ದಿದ್ದು. ಹೊರಗಡೆ ಕೂತ್ಕೊಂಡಾಗ ಸುಮಾರು 5:30-6 ಗಂಟೆ ಆಗಿರ್ಬೋದು. ಒಂದಷ್ಟು ಜನ ಒಂದು ಟ್ರಂಕ್ ಹಿಡ್ಕೊಂಡು ಬೆಳಿಗ್ಗೆ ನಮ್ಮ ಶಾಲಾ ಕಾಂಪೌಂಡ್ ಒಳಗಡೆಗೆ ಬರ್ತಾಯಿದ್ರು. ಅವರಿಗೆ ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ, ನನಗೆ ಅವ್ರು ಯಾರಂತ ಗೊತ್ತಿಲ್ಲ. ನಾನು ಅಲ್ಲೇ ತಡೆದು ನಿಲ್ಲಿಸಿದೆ, ಯಾರು ಬೇಕು ನಿಮಗೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, GM ಶಾಲೆ ಇದೆ ಅಲ್ವಾ ಅಂತ ಕೇಳಿದರು. ನಾನು ಹೌದು ಇದೇ ಶಾಲೆ. ಹಾಗಾದರೆ ನಮ್ಮ ಮಕ್ಕಳನ್ನು ನಮಗಿಲ್ಲಿ ಸೇರಿಸ್ಲಿಕ್ಕಿದೆ ಅಂತ ಹೇಳಿದರು. ನಾನು ಹೇಳಿದೆ, ನಾನು ಕ್ಷಮಿಸಿ, ನಮ್ಮ ಶಾಲೆಯಲ್ಲಿ ವಸತಿ ಸೌಕರ್ಯ ಇಲ್ಲ, ಆದ್ದರಿಂದ ನಿಮ್ಗೆ ಯಾರೋ ಒಂದು ತಪ್ಪು ಮಾಹಿತಿ ಕೊಟ್ಟಿರಬೇಕು. ಆದ್ದರಿಂದ ಈಗ ಕೂಡಲೇ ನಿಮಗೆ ಇಲ್ಲಿ ಒಂದು ಸೌಕರ್ಯವನ್ನು ಮಾಡೋ ಯಾವ ವ್ಯವಸ್ಥೆ ಇಲ್ಲಿಲ್ಲ, ಸೊ ಕ್ಷಮಿಸಿ ನೀವು ಅಂತ ಹೇಳಿದೆ. ಅದಕ್ಕೆ ಅವರು ಸುಮಾರು ಅವರೆಲ್ಲ ತಂದೆ ತಾಯಿ ಮಕ್ಕಳೆಲ್ಲ ಒಟ್ಟಿಗಿದ್ದರು. ಇಲ್ಲ ನಮಗೆ ಯಾವ ಸೌಕರ್ಯದ ಅಗತ್ಯನೂ ಇಲ್ಲ, ಇಲ್ಲೇ ಅಕ್ಕಪಕ್ಕದಲ್ಲಿ 1-2 ರೂಮ್ ಕೊಡಿ, ಆ ರೂಮಲ್ಲಿ ನಾವು ಇರ್ತೇವೆ, ನಮ್ಮ ಮಕ್ಕಳನ್ನು ಇದೇ ಶಾಲೆಗೆ ಸೇರಿಸ್ಬೇಕಂತ. ನಿಮ್ಮ ಶಾಲೆಯ ಬಗ್ಗೆ ಆ 2 ವರ್ಷದಲ್ಲೇ ನಮ್ಮ ಶಾಲೆಯ ಬಗ್ಗೆ ಭಾಳಷ್ಟು ಅವರು ಕೇಳಿದ್ರಂತೆ. ಅವರ ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಅವತ್ತು ಬಂದಿರುವವರು ಬಿಜಾಪುರ, ಗುಲ್ಬರ್ಗ, ಹುಬ್ಬಳ್ಳಿ, ಮುಧೋಳು, ಆಮೇಲೆ ಬೇರೆ ಬೇರೆ ಆ ಕಡೆಯವರು ಬಂದಿದ್ದರು. ಸೊ ಇಲ್ಲ ನಮ್ಗೆ ಸೇರಿಸಲೇಬೇಕು ಅಂತ ಹೇಳಿದರು. ಎಷ್ಟರವರೆಗೆ ಅಂತ ಹೇಳಿದರೆ ನಾನು ಏನು ಹೇಳಿದರೂ ಅವರು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆ ಮಕ್ಕಳನ್ನು ಕರ್ಕೊಂಡು ಬಂದು ಶಾಲೆಗೆ ದಾಖಲಾತಿ ಮಾಡಿಯೇ ಅವರು ಹೋದರು. ಆದರೆ ಸಣ್ಣ ಸಣ್ಣ ರೂಮ್ಗಳಲ್ಲೇ ಜಾಗ ಮಾಡಿಕೊಟ್ಟು, ಹೌದು, ಅದಕ್ಕೆ ಸರಿಯಾಗಿ 2 ವರ್ಷದಲ್ಲೇ ಆ ಶಾಲೆಯನ್ನು ನಾವು ಹಳೆಯ ಶಾಲೆ ಅಂತ ಏನು ಹೇಳಿದ್ದೇವೆ, ಆ ಶಾಲೆಯನ್ನು ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ದು. ಹಾಗಾಗಿ ಆ ಜಾಗ ನನಗೆ ಸಿಕ್ತು. ಅದನ್ನು ನಾವು ವಸತಿಗಾಗಿ, ರೆಸಿಡೆನ್ಸಿಗಾಗಿ ಅದನ್ನು ನಾವು ಕನ್ವರ್ಟ್ ಮಾಡಿದ್ದು. ಹಾಗೆ ಅಲ್ಲಿಂದ ನಮ್ಮ ಹಾಸ್ಟೆಲ್ ಪ್ರಾರಂಭ ಆಯಿತು. ಸಲಾಮ್ ರಿಯಾಲಿಟಿ ಪ್ರೆಸೆಂಟ್ಸ್ ಮಿಲೇನಿಯರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ, ಕ್ಲೋತಿಂಗ್ ಪಾರ್ಟ್ನರ್, ಫ್ಯಾಬ್ ಟು ಸ್ಟಿಚ್. ಈ ಕಾರ್ಯಕ್ರಮದ ಮಧ್ಯೆ ಒಂದು ಪುಟ್ಟ ವಿರಾಮ. ಸಲಾಮ್ ರಿಯಾಲಿಟಿ ಅರ್ಪಿಸುವ ಮಿಲಿಯನೇರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ. ಸಲಾಮ್ ರಿಯಾಲಿಟಿ ಅರ್ಪಿಸುವ ಮಿಲಿಯನೇರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ. ಸಲಾಮ್ ರಿಯಾಲಿಟಿ ಪ್ರೆಸೆಂಟ್ಸ್ ಮಿಲೇನಿಯರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ, ಕ್ಲೋತಿಂಗ್ ಪಾರ್ಟ್ನರ್, ಫ್ಯಾಬ್ ಟು ಸ್ಟಿಚ್. ಈ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ಸರ್, ನನಗೆ ಒಂದು ಅಂತಂದರೆ ಇಲ್ಲಿ ನಿಮ್ಮ ಬಸ್ಸುಗಳು ಸಾಲಾಗಿ ನಿಲ್ಲುವುದನ್ನು ನೋಡಿದೆ. ಆಮೇಲೆ ನಿಮ್ಮನ್ನು ಕಾಣಲಿಕ್ಕೆ ಬರುವಾಗ ನಾವು ಇಡೀ ಬ್ರಹ್ಮಾವರದ ರೋಡಲ್ಲಿ ನೋಡಿದ್ದು ಬೇರೆ ಬೇರೆ ಸ್ಕೂಲ್ಗಳನ್ನು, ಬಸ್ಸುಗಳು, ಆ ಮಕ್ಕಳು, ಅವರ ಮುಖ ಇತ್ಯಾದಿ ಆ ಒಂದು ಇಡೀ ವಾತಾವರಣವೇ ಬಹಳ ವಿಚಿತ್ರವಾಗಿ ನಮ್ಮನ್ನು ಕಾಡಿತು. ನಿಮ್ಮಲ್ಲಿ ಈ ಪ್ರಯಾಣದ ಸುರಕ್ಷತೆಗೆ, ಯಾಕೆಂದರೆ ನಾನು ಮಣಿಪಾಲದಲ್ಲಿ ಕೆಲಸ ಮಾಡುವಾಗ ಒಂದು ಮಗು ವಾಟರ್ ಬಾಟ್ಲ್ ಬಿಟ್ಟಾಗ ಅದನ್ನು ತೆಗಿಲಿಕ್ಕೆ ಹೋಗಿ ಅದರ ಅಡಿಯಲ್ಲಿ ಬಿದ್ದು ಸತ್ತ ದುರಂತವನ್ನು ನಾನು ಕಣ್ಣಾರೆ ನೋಡಿದವನು. ಮತ್ತು ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಬೇರೆ ಕಾರಣಗಳು ಇದೆ. ಅವೆಲ್ಲದರ ಮಧ್ಯೆ ಆ ಸುರಕ್ಷಿತತೆ ಮತ್ತು ಅದರ ಬಗ್ಗೆ ಎಷ್ಟು ಯೋಚನೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡಿದ್ದೀರಿ, ಅದರ ಬಗ್ಗೆ ಹೇಳಿ.
ನಮ್ಮಲ್ಲಿ ಈಗ ಪ್ರಸ್ತುತವಾಗಿ ಸುಮಾರು 38 ಬಸ್ಸುಗಳಿದ್ದಾವೆ. ನಮ್ಮ ಈ ಶಾಲೆಗೆ ಸುಮಾರು 50 ಕಿಲೋಮೀಟರ್ ದೂರದಿಂದ ಪ್ರತಿದಿನ ಮಕ್ಕಳು ಬರ್ತಾರೆ. 50 ಕಿಲೋಮೀಟರ್ ಪರಿಸರದಿಂದ ಬರ್ತಾರೆ, ನಮ್ಮ ಮಕ್ಕಳಿಗೆ ಬರ್ತಾರೆ. ನಾವು ಇದನ್ನೆಲ್ಲ ನಾವು ಶಾಲೆ ಪ್ರಾರಂಭ ಮಾಡಿದ ದಿನದಂದೇ ಇದನ್ನೆಲ್ಲ ನಾವು ಮನಗಂಡಿತ್ತು. ನಾವು ಅಂದರೆ ಇಷ್ಟು ದೂರದಿಂದ ಮಕ್ಕಳು ಬರಲಿಕ್ಕೆ ಸಾಧ್ಯತೆ ಇದೆ, ಇದಕ್ಕೊಂದು ಸರಿಯಾದ ನಾವು ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡ್ಬೇಕಂತಲೇ ನಾವು 10 ವರ್ಷದ ಹಿಂದೆಯೇ ಇವಾಗ ನಾವೇನು 1, 2, 3 ವರ್ಷ ಹಿಂದುಗಡೆಯಿಂದ ನೋಡ್ತಾ ಇದ್ದೇವೆ, ಈ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ, ಅದನ್ನೆಲ್ಲ ನಾವು ಆವಾಗಲೇ ಅರಿತುಕೊಂಡು ನಮ್ಮ ಎಲ್ಲ ಬಸ್ಸುಗಳಿಗೆ ಕಂಡಕ್ಟರ್ಗಳು ಲೇಡೀಸ್ ಕಂಡಕ್ಟರ್, ಆವಾಗ ಯಾರೂ ಸಹ ಲೇಡಿ ಕಂಡಕ್ಟರನ್ನು ಹಾಕಿ ಬಸ್ಸನ್ನು ಶಾಲಾ ಬಸ್ ನಿಮಗೆ ಅಷ್ಟು ವರ್ಷದ ಹಿಂದೆನೇ ನಮಗೆ ಇದರ ಅಗತ್ಯ ಇತ್ತು. ಯಾಕಂದರೆ ನಾನು ಆವಾಗಲೇ ಹೇಳಿದಾಗೆ ಶಾಲೆ ಅಂತ ಹೇಳಿದರೆ ಮಗು ಒಂದು ತಾಯಿಯನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಿದೆ. ಶಾಲೆಯನ್ನು ಭಾಳ ಕರೆಕ್ಟ್. ಶಾಲೆಯಲ್ಲಿ ಒಂದು ತನ್ನ ತಾಯಿಯನ್ನು ಪ್ರಥಮವಾಗಿ ನೋಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದು ಎಲ್ಲಿ ಶುರುವಾಗ್ತದೆ? ಮಗು ಬಸ್ ಹತ್ತಿದ ಕೂಡಲೇ ಅದಕ್ಕೆ ಆ ತಾಯಿಯನ್ನು ನೋಡುವ ತವಕ ಇರ್ತದೆ. ಹಾಗೆ ಅಲ್ಲಿಂದನೇ ನಾವು ಲೇಡಿ ಕಂಡಕ್ಟರ್ಸನ್ನು ಬಸ್ಸಿಗೆ ನಾವು ಅಪಾಯಿಂಟ್ ಮಾಡ್ತು. ವರ್ಷಗಳ ಹಿಂದೆ ಲೇಡಿ ಕಂಡಕ್ಟರ್ ಸಿಕ್ಕಿದ್ರು ಆವಾಗ ಅಲ್ಲಿ ಕೆಲಸ ಮಾಡುವ ಆಸಕ್ತಿ ಇದ್ದವರು ನಮಗೆ ಸಿಕ್ಕಿದ್ರು. ಭಾಳಷ್ಟು ವಿಶಿಷ್ಟ ರೂಪದಲ್ಲಿ ನಮ್ಮ ವಾಹನ ವ್ಯವಸ್ಥೆ ನಾವು 10 ವರ್ಷ ಹಿಂದೆ ನಾವು ಪ್ರಾರಂಭ ಮಾಡಿತ್ತು. ಯಾಕಂತ ಹೇಳಿದರೆ ನಮ್ಮ ಬಸ್ಗಳು ದೂರ ಹೋಗಿರೋದ್ರಿಂದ ನಾವು ನಮ್ಮ ಪಟ್ಟಣದಲ್ಲಿ ನೋಡಿದ ಹಾಗೆ ಬೆಳಿಗ್ಗೆ ಒಂದು ಸಾರಿ ಹೋಗಿ ಕರ್ಕೊಂಡು ಬರೋದು, ಸಂಜೆ ಒಂದು ಸಾರಿ ಹೋಗಿ ಬಿಟ್ಟು ಬರೋದು, ಈ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಹೇಗಂತ ಹೇಳಿದರೆ ಯಾವುದೇ ಒಂದು ವಾಹನವನ್ನು ನಮ್ಮದೊಂದು ಟ್ರಾನ್ಸ್ಪೋರ್ಟ್ ರೂಟ್ ಅಂತ ನಾವೇನು ಹೇಳ್ತೇವೆ, ಆ ರೂಟ್ನಲ್ಲಿ ನಾವು ಬಸ್ಸನ್ನು ಲಾಸ್ಟ್ ಪಾಯಿಂಟಲ್ಲಿ ನಮ್ಮ ಪೋಷಕರ ಮನೆ, ಯಾರು ಪೇರೆಂಟ್ ಮನೆ ಎಲ್ಲಿದೆ ಆ ಮನೆಯ ಅವರ ಕಂಪೌಂಡ್ನಲ್ಲಿ ನಾವು ಬಸ್ಸನ್ನು ನಿಲ್ಲಿಸ್ತೇವೆ. ಸೊ ಲಾಸ್ಟ್ ಪಾಯಿಂಟ್ನಲ್ಲಿ ಬಸ್ ನಿಲ್ಲಿಸ್ತೇವೆ. ಹಾಗೆ ಆ ರೂಟಿಗೆ ನಾವು ಕಂಡಕ್ಟರ್ ಮತ್ತು ಡ್ರೈವರ್ಸನ್ನು ಆ ಊರಿನ ಪರಿಸರದ ಜನರಲ್ಲಿರುವವರನ್ನೇ ನಾವು ಆಯ್ಕೆ ಮಾಡ್ತೇವೆ. ಹಾಗಾಗಿ ಬೆಳಿಗ್ಗೆ ಅವರಿಗೆ ನಮ್ಮ ಬಸ್ಸುಗಳು ಹೆಚ್ಚಾಗಿ 7:45, 7:40ರಿಂದ 7:45 ಒಳಗಡೆ ಹೊರಡ್ತದೆ. ಸೊ ಅವರಿಗೆ ದೂರ ಹೋಗಬೇಕು ಬಸ್ಸಿಗೆ, ಕಂಡಕ್ಟರ್ ಡ್ರೈವರ್ಸ್ಗಳಿಗೆ ಅಲ್ಲಿಂದ ಬಸ್ ಪ್ರಾರಂಭ ಮಾಡಬೇಕು ಅನ್ನುವ ಆ ಸಮಸ್ಯೆಗಳಿರುವುದಿಲ್ಲ. ಸೊ ಬೆಳಿಗ್ಗೆ ಅವರು ಅಲ್ಲಿ ಹತ್ತಿರದಲ್ಲೇ ಇರೋದರಿಂದ ಮತ್ತು ಪರಿಚಿತರವರು, ಆ ಪ್ರದೇಶಕ್ಕೆ ಅವರು ಪರಿಚಿತರೇ ಇರೋದರಿಂದ ಅವರನ್ನು ನಾವು ಆಯ್ಕೆ ಮಾಡಿಕೊಂಡು ಡ್ರೈವರ್ಸು ಮತ್ತು ಕಂಡಕ್ಟರ್ಗಳು ಬರ್ತಾರೆ. ಅಲ್ಲಿಂದ ನಮ್ಮ ವಾಹನ ವ್ಯವಸ್ಥೆ ಎಲ್ಲ 38 ರೂಟ್ಗಳಲ್ಲಿ ನೀವು ಬೆಳಿಗ್ಗೆ ಬಂದು ನೋಡ್ಬೋದು. ಇಲ್ಲಿ 7:40ಕ್ಕೆ ಎಂಟೈರ್ ಸಿಸ್ಟಮ್, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಮ್ಮದಿಲ್ಲಿ ಸ್ಟಾರ್ಟ್ ಆಗಿಬಿಡ್ತದೆ. ಯಾವ್ಯಾವ ರೂಟ್ನಲ್ಲಿ ಯಾವ್ಯಾವ ಬಸ್ಗಳು ಹೋಗ್ತಾ ಇದ್ದೇವೆ, ಎಲ್ಲೆಲ್ಲಿ ಹೋಗ್ತಾ ಇದ್ದೇವೆ, ಏನೇನು ಸಮಸ್ಯೆಗಳಿದ್ದಾವೆ ಅಂತ ನಮ್ಮೆಲ್ಲ ಟ್ರಾನ್ಸ್ಪೋರ್ಟ್ ಸ್ಟಾಫ್ನವರು 7:15 ಶಾಲೆಗೆ ಬಂದು ಆ 7:45 ಕಾಯ್ತಾ ಇರ್ತಾರೆ. ಸೊ ಅಲ್ಲಿಂದ ಪ್ರಾರಂಭವಾಗಿರೋದು, ಅಲ್ಲಿಂದ ಎಲ್ಲ ಬೇರೆ ಬೇರೆ ರೂಟ್ನಲ್ಲಿ ಮಕ್ಕಳನ್ನು ಭಾಳಷ್ಟು ಸುರಕ್ಷಿತವಾಗಿ ನಾವು ಶಾಲೆಗೆ ಕರ್ಕೊಂಡು ಬಂದು ಇಲ್ಲಿ ಆ ಮಕ್ಕಳಿಗೆ ನಾವು 9 ಗಂಟೆ ಸಮಯದಲ್ಲಿ ಮಕ್ಕಳು ಶಾಲೆಗೆ ಬರ್ತಾರೆ. ಅಲ್ಲಿಂದ ಬಂದವರೇ ಅವರು ಅವರವರ ಕ್ಲಾಸಿಗೆ ಹೋಗ್ಬಿಟ್ಟು ಅವರ ಬುಕ್ಸನ್ನೆಲ್ಲ ಇಟ್ಬಿಟ್ಟು ಫಸ್ಟಿಗೆ ಅವರು ಫ್ರೆಶ್ ಆಗ್ತಾರೆ. ನೀವು ಅದನ್ನು ಹೇಳಿದ್ದೀರಿ. ಹೌದು, ಬಂದುಬಿಟ್ಟು ಆಮೇಲೆ ತರಗತಿ ಪ್ರಾರಂಭ ಆಗ್ತದೆ. ನನಗೆ ಇದ್ರ ಮಧ್ಯೆ ಒಂದು ಅನಿಸಿದ್ದು ನಿಮ್ಮ ಊಟದ ವ್ಯವಸ್ಥೆ. ಹೌದು, ಊಟ ಕೊಡೋದು ಬಹಳ ಮುಖ್ಯ ಅಲ್ಲ, ಇದೀಗ ಸರ್ಕಾರವೂ ಕೊಡ್ತಾ ಇದೆ. ಆದರೆ ಕೊಡುವುದನ್ನು ಹೇಗೆ ಕೊಡ್ತೀರಿ ಮತ್ತು ಯಾವ ರೀತಿಯಲ್ಲಿ ಕೊಡ್ತೀರಿ, ಅದನ್ನು ಕೊಟ್ಟಿದ ರೀತಿಯಲ್ಲಿ ಮಕ್ಕಳು ಖುಷಿಯಾಗಿದ್ದಾರಾ ಅಥವಾ ಏನಾದರೂ ಅದಕ್ಕೆ ಮತ್ತೆ ತಗಾದೆ ಅಥವಾ ಇದು ಇತ್ಯಾದಿಗಳೇನಾದರೂ ಆಗಿದಾವ? ಯಾಕೆಂದರೆ ಬೇರೆ ಬೇರೆ ಶಾಲೆಗಳಲ್ಲಿ ಅದೆಲ್ಲ ಆಗ್ತಾ ಇದೆ. ನಿಮ್ಮ ಊಟದ ಸಿಸ್ಟಮ್ ಬಹಳ ಚೆನ್ನಾಗಿದೆ ಅಂತ ಅನಿಸ್ತದೆ ನನಗೆ. ಹೇಳಿ, ಅದನ್ನು ಹೇಗೆ ಕಟ್ಟಿ? ನಮ್ಮಲ್ಲಿ ಪ್ರಾಯಶಃ ನಮ್ಮ 2-3 ದಕ್ಷಿಣ ಕನ್ನಡ, ನಮ್ಮ ಮಂಗಳೂರು ಜಿಲ್ಲೆ, ಉಡುಪಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಾಯಶಃ ನಮ್ಮ ಈ ವ್ಯವಸ್ಥೆಯನ್ನು ನೋಡ್ಕೊಂಡು ಹೋಗಲಿಕ್ಕೆ ಭಾಳಷ್ಟು ಶಾಲೆಗಳವರು ಬರ್ತಾರೆ. ಏನಾದರೂ ಒಂದು ಇದರಲ್ಲಿ ನನಗೆ ಆಮೇಲೆ ಅನಿಸಿದ್ದು ಇದರಲ್ಲಿ ಏನೋ ಒಂದು ವಿಶಿಷ್ಟತೆ ಇದೆ ಅಂತ. ನಮ್ಮಲ್ಲಿ ಬೆಳಿಗ್ಗೆ ಮಕ್ಕಳು ಬೇಗ ಹೊರಡ್ತಾರೆ. ನಾನು ಆವಾಗಲೇ ಹೇಳಿದಾಗೆ ಅವರು ಕೆಲವು ಮಕ್ಕಳು ಬ್ರೇಕ್ಫಾಸ್ಟ್ ಮಾಡಿರೋದಿಲ್ಲ, ಚಿಕ್ಕ ಪುಟ್ಟ ಮಕ್ಕಳು. ಅವರಿಗೆ ಅದನ್ನು ಮನಗಂಡು ನಾವು ಶಾಲೆಗೆ ಬಂದ ಕೂಡಲೇ ಪ್ರೀ ನರ್ಸರಿ, LKG ಮತ್ತು UKG ಮಕ್ಕಳಿಗೆ ಸುಮಾರು ಒಂದು 650 ಮಕ್ಕಳಿಗೆ ಅವರಿಗೆ ಹಾಲು ಮತ್ತು ಬಿಸ್ಕಿಟ್ ವ್ಯವಸ್ಥೆಯನ್ನು ಬೆಳಿಗ್ಗೆನೇ ನಾವು ಕೊಡ್ತೇವೆ. ಸೊ ಆಮೇಲೆ ಬೆಳಿಗ್ಗೆ ಮಧ್ಯಾಹ್ನ ಒಂದು 2:30 ಗಂಟೆಗೆ ಪುನಃ ನಾವು ಊಟ ಆದಮೇಲೆ ಅವರು ಊಟ 12 ಗಂಟೆ ಹೊತ್ತಿಗೆ ಆ ಚಿಕ್ಕ ಮಕ್ಕಳು ಊಟ ಮಾಡ್ತಾರೆ. ಪುನಃ 2:30 ಗಂಟೆಗೆ ಪುನಃ ನಾವು ಇನ್ನೊಮ್ಮೆ ಹಾಲು ಮತ್ತು ಬಿಸ್ಕೆಟನ್ನು ಕೊಡ್ತೇವೆ. ಹಾಗೆ ನಾವು ಊಟದ ವ್ಯವಸ್ಥೆಗೆ ನಾವು ಹೋದಾಗ ನಾವು ನಮ್ಮಲ್ಲಿ 3 ಶಿಫ್ಟ್ ಮಾಡಿರ್ತೇವೆ. ಯಾಕಂದರೆ ನಮ್ಮಲ್ಲಿ 3,000 ಮಕ್ಕಳಿದ್ದಾರೆ. ಸುಮಾರು 1,000ಕ್ಕೂ ಹೆಚ್ಚು ಮಕ್ಕಳು ಒಂದೇ ಸಾರಿ ಕೂತ್ಕೊಂಡು ಊಟ ಮಾಡುವ ವ್ಯವಸ್ಥೆ ನಮ್ಮ ಭೋಜನ ಶಾಲೆಯಲ್ಲಿದೆ. ಸೊ ಅಲ್ಲಿ ಆ ಮಕ್ಕಳು ಬಂದಾಗ ಈ ಡ್ರೈವರ್ಸು ಮತ್ತು ಕಂಡಕ್ಟರ್ಸ್ಗಳು ಏನು ಹೇಳ್ತೇವೆ ನಾವು, ಅವರು ಬಸ್ಸನ್ನು ಇಲ್ಲಿ ಶಾಲೆಗೆ ತಂದವರೇ ಅವರು
ಕೂಡಲೇ ಅವರು ಇದಕ್ಕೆ ಹೋಗಬೇಕು, ಎಲ್ಲಿ ನಮ್ಮ ಡೈನಿಂಗಿಗೆ ಹೋಗಬೇಕು. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ನಿರ್ದಿಷ್ಟವಾದ ಒಂದು ಡ್ಯೂಟಿ ಇರ್ತದೆ. ನಾವು ಡ್ರೈವರ್ಸ್ಗಳು ಕೂಡಲೇ ತರಕಾರಿ ಕೊಯ್ಲಿಕ್ಕೆ ಹೋಗ್ತಾರೆ, ಕೊಚ್ಚಲಿಕ್ಕೆ ಹೋಗ್ತಾರೆ. ಕಂಡಕ್ಟರ್ಸ್ಗಳು ಕ್ಲೀನಿಂಗು ಮತ್ತು ಅಡುಗೆ ವ್ಯವಸ್ಥೆಯಲ್ಲಿ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾರೆ. ನಿಮಗೆ ಭಾರಿ ಆಶ್ಚರ್ಯ ಆಗ್ಬೋದು, ನಾವು ಸುಮಾರು ದಿನದಲ್ಲಿ 3300 ಪ್ಲೇಟು ನಾವು ಅಡುಗೆ ಮಾಡ್ತೇವೆ. ಅದನ್ನು ಬರೀ 2 ಅಡುಗೆಯವರು ಮಾತ್ರ ನಮ್ಮಲ್ಲಿರೋದು, ಮತ್ತು ಉಳಿದಿರೋ ಎಲ್ಲ ಕೆಲಸಗಳನ್ನು ನಮ್ಮ ಈ ಸಹಾಯಕ ಸಿಬ್ಬಂದಿ ವರ್ಗದವರು, ವಾಹನ ಸಿಬ್ಬಂದಿ ವರ್ಗದವರು ನಮಗೆ ಅಂದರೆ ಅಷ್ಟು ಡಿಸಿಪ್ಲಿನ್ ಆಗಿ ಅಲ್ಲಿ ಮಾಡಿಕೊಡ್ತಾರೆ. ಮತ್ತು ನಮ್ಮ ಅಡುಗೆ ಮನೆಯನ್ನು ಬಂದು ನೀವು ನೋಡಿದ್ದೀರಾ, ಅಷ್ಟೊಂದು ಹೈಜೀನಿಕ್ ಫುಡ್ಡನ್ನು ನಾವು ಬಿಸಿಯಾಗಿ ಮಕ್ಕಳಿಗೆ ನಾವು ಅದನ್ನು ಕೊಡ್ತೇವೆ. ಆ ಮಗು ನಮ್ಮ ಶಾಲೆ ಇದರಲ್ಲಿ ನಮ್ಮ ಸಿಸ್ಟಮ್ ಇದೆ, ಪ್ರೇ ಮಾಡಿಬಿಟ್ಟು ಊಟ ಮಾಡಬೇಕು. ಅದು ಆ ಬಿಸಿ ಊಟ ಮಾಡುವಾಗ ಮನಸ್ಸಿಗೆ ನಾವು ಇಡೀ ದಿನ ಮಾಡಿರುವ ಕೆಲಸ ಎಲ್ಲ ಮರೆತುಬಿಟ್ಟು ಭಾಳಷ್ಟು ಸಂತೋಷ ಆಗ್ತದೆ. ಮಕ್ಕಳು ಖುಷಿಯಲ್ಲಿ ಅದನ್ನು ಊಟ ಮಾಡ್ತಾರೆ. ಹಾಗೆ ಊಟ ಅವರಿಗೆ ಹೊಟ್ಟೆ ಗಟ್ಟಿ ಆಯ್ತು ಅಂತ ಹೇಳಿದರೆ ಪ್ರಾಯಶಃ ಇಡೀ ದಿನ ಅವರು ಲವಲವಿಕೆಯಿಂದಿರ್ತಾರೆ, ಬುದ್ಧಿಯು ಗಟ್ಟಿ ಆಗ್ತದೆ, ಲವಲವಿಕೆಯಿಂದಿರ್ತಾರೆ. ಇಂಥ ವ್ಯವಸ್ಥೆಯನ್ನು ನಾವು ಭಾಳಷ್ಟು ಅಚ್ಚುಕಟ್ಟಾಗಿ ನಾವು ಮಾಡಿದ್ದೇವೆ. ಇದು ಅಷ್ಟೇ ಅಲ್ಲ, ನಾವು 12 ಗಂಟೆಯಿಂದ 2 ಗಂಟೆ ಒಳಗಡೆ ನಾವು ಯಾರು ನಮ್ಮ ಪೋಷಕರು ಅಂದರೆ ಪೇರೆಂಟ್ಸು ಶಾಲೆಗೆ ಬಂದರೂ ಸಹ ನಾನು ಮೊದಲೇ ಹೇಳಿರ್ತೇನೆ, ಅವರನ್ನು ಫಸ್ಟಿಗೆ ಊಟ ಮಾಡಲಿಕ್ಕೆ ಹೇಳಿ ಅಂತ. ಒಂದು, ನಮ್ಮ ಶಾಲೆ ಹಳ್ಳಿಯಲ್ಲಿರೋದು, ಇಲ್ಲಿ ಸುತ್ತಮುತ್ತಲು ಅವರಿಗೆ ಊಟದ ವ್ಯವಸ್ಥೆ ಇರುವುದಿಲ್ಲ, ಅದು ಒಂದು ರೀಸನ್ನು. ಎರಡನೇದಾಗಿ ಅವರು ಸಹ ಬಂದು ನೋಡಲಿ ನಾವು ಯಾವ ಥರ ಊಟ ಹಾಕ್ತಾ ಇದ್ದೇವೆ, ಯಾವ ಥರ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ. ಆವಾಗ ನಮ್ಮ ಮೇಲೆ ಅವರಿಗೆ ಧೈರ್ಯ ಇನ್ನೂ ಜಾಸ್ತಿ ಬರ್ತದೆ. ಹೌದು, ನಿಮ್ಮ ಮಾತು ಹೇಗಿದೆ ಅನ್ನೋದಕ್ಕೆ ಇವತ್ತು ನಾವು ಊಟ ಮಾಡುವಂತಿದ್ದೇವೆ. ಖಂಡಿತವಾಗಿ ನೀವು ನಮ್ಮ ಜೊತೆಯಲ್ಲಿ ಇವತ್ತು ಊಟ ಮಾಡಬೇಕು, ನಿಮಗೂ ಸಹ ಗೊತ್ತಾಗ್ತದೆ. ಆಮೇಲೆ ಪ್ರತಿದಿನವೂ ನಾವು ನಮ್ಮ ಮೆನುವನ್ನು ಚೇಂಜ್ ಮಾಡ್ತೇವೆ. ಒಂದಿನ ಸಾರು ಇದ್ದರೆ ಇನ್ನೊಂದು ದಿನ ಸಾಂಬಾರು ಇರ್ತದೆ, ಪಲ್ಯ ಬೇರೆ ಮಾಡ್ತೇವೆ, ಎಲ್ಲ ತರಕಾರಿಗಳನ್ನು ನಾವು ಉಪಯೋಗಿಸ್ತೇವೆ. ಸೊ ಭಾಳ ವಿಶಿಷ್ಟವಾಗಿ ಭಾಳಷ್ಟು ರುಚಿಕರವಾದ ನಾವು ಮಧ್ಯಾಹ್ನದ ಊಟವನ್ನು ನಾವಿಲ್ಲಿ ಕೊಡ್ತಾ ಇದ್ದೇವೆ. ಬೇರೆ ಸಂಸ್ಥೆಯವರಾಗಲಿ, ಬೇರೆ ನಾವು ಗೌರ್ಮೆಂಟ್ನ ವ್ಯವಸ್ಥೆಯನ್ನಾಗಲಿ ನನಗೆ ಹೇಳಲಿಕ್ಕೆ ಇಚ್ಛೆ ಇಲ್ಲ. ಆದರೆ ನಿಮ್ಮಲ್ಲಿ ಆ ಥರದ ಯಾವುದೇ ಪ್ರಕರಣ ಆಗಿಲ್ಲ ಇಷ್ಟರ ತನಕ. ಥ್ಯಾಂಕ್ ಗಾಡ್, ನಮ್ಮಲ್ಲಿ ಇದು 10 ವರ್ಷಗಳನ್ನು ನಾವು ಪೂರೈಸಿದ್ದೇವೆ. ಒಂದು ದಿನ ಸಹ ನಾವು ಒಂದು ದಿನ ಲೇಟ್ ಆಗಲಿ ಅಥವಾ ಅಸೌಖ್ಯ ಆಗಿದ್ದ ಪ್ರಕರಣ ಇಷ್ಟು ದಿನ ನಮ್ಮಲ್ಲಿ ಬಂದಿಲ್ಲ. ನಾವು ಹಗಲಿರುಳು ಇದ್ರ ಬಗ್ಗೆ ನಾವು ಕಾರ್ಯಪ್ರವೃತ್ತರಾಗಿರ್ತೇವೆ, ಬಹಳಷ್ಟು ಜಾಗ್ರತೆ ಮಾಡ್ತೇವೆ. ಆಮೇಲೆ ಭಾಳಷ್ಟು ಹೈಜಿನಿಕ್ ಫುಡ್, ನಮ್ಮದು ಸ್ಟೀಮ್ ಕುಕ್ಡ್ ಫುಡ್ ಅದು. ಸೊ ನಾವು ಅಲ್ಲಿ ಯಾವ ಥರದ ಬೇರೆ ಕಲಬೆರಕೆ ಆಗಲಿಕ್ಕೆ ಅಥವಾ ಏನಾಗಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಮತ್ತು ಪ್ರತಿ ವ್ಯವಸ್ಥೆಯಲ್ಲಿಯೂ ನಮ್ಮಲ್ಲಿ ಸೆಕೆಂಡ್ ಚೆಕ್ ಇರ್ತದೆ. ಅದು ಅಡುಗೆ ಮಾಡುವಾಗ ಇರಲಿ, ಪ್ಲೇಟ್ ಇಡುವಾಗ ಇರಲಿ, ಪ್ಲೇಟ್ ತೆಗೆದ ಮೇಲಾಗಲಿ, ಯಾವುದರಲ್ಲೇ ಇರಲಿ, 2ನೇ ಚೆಕ್ ಇರ್ತದೆ. ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಕಂಡು ಬಂದರೂ ಸಹ ಕೂಡಲೇ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಸೊ ಇದರಿಂದ ಇಷ್ಟು ದಿನ ಏನು ದೇವರ ದಯದಿಂದ ಏನು ತೊಂದರೆ ಆಗದೆ ಈ ವ್ಯವಸ್ಥೆ ನಡ್ಕೊಂಡು ಬರ್ತಾ ಇದೆ. ಹಾಗೆ ಪೋಷಕರು ಸಹ ಅವರಿಗೆ ಖುಷಿ ಇದೆ, ಅವರಿಗೂ ಗೊತ್ತಿದೆ, ಅವರು ಬಂದು ಊಟ ಮಾಡ್ತಾರೆ ನಮ್ಮ ಜೊತೆಯಲ್ಲಿ ಕೂತು. ಸೊ ಅವರಿಗೂ ಗೊತ್ತಿದೆ ಇಲ್ಲಿ ಏನು ನಡೀತಾ ಇದೆ ಅಂತ. ವೀಕ್ಷಕರೇ, ನೀವು ಈ ಮಾತಿಗೆ ಆಧಾರವಾಗಿ ನಾನಿಲ್ಲಿ ಬಂದಾಗಲೇ ಮೊದಲೇ ಹೋದದ್ದೇ ಬೆಳಗ್ಗೆ ತಿಂಡಿ ತಿನ್ನಲಿಕ್ಕೆ. ಅಲ್ಲಿ ಇಡೀ ವ್ಯವಸ್ಥೆಯನ್ನು ನೋಡಿದಾಗ 3000 ಚಿಲ್ಲರೆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ನಿಮಗೆ ಧರ್ಮಸ್ಥಳದ ಅನ್ನದಾಸೋಹದ ನೆನಪು ತರಬಹುದು ಇದು. ಆದರೆ ಒಂದೇ ಒಂದು ಕೆಟ್ಟ ವಾಸನೆ ಇರಲಿಲ್ಲ, ಕೆಟ್ಟ ದೃಶ್ಯ ಇರಲಿಲ್ಲ. ನಮಗೆ ಕೊಟ್ಟ ಪ್ಲೇಟಿಂದ ಹಿಡಿದು ಮಕ್ಕಳಿಗೆ ಕೊಟ್ಟ ಪ್ಲೇಟ್ವರೆಗೂ ಅಷ್ಟು ಕ್ಲೀನಾಗಿ ಪಳ 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 ಅಂತ ಹೊಳೆತಾ ಇತ್ತು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇಲ್ಲಿ ಮಕ್ಕಳಿದ್ದಾರೆ, ನಮಗಾದ್ರೆ ನಡೆದು ಹೋಗುತ್ತೆ, ಆದರೆ ಮಕ್ಕಳಿಗೆ ಶುದ್ಧವಾದ ಆಹಾರ ಕೊಡಬೇಕು. ಅನ್ನದಾನ ಮತ್ತು ವಿದ್ಯಾದಾನ, ಇದು ಮಹಾದಾನ. ಈ 2 ದಾನಗಳು ಒಟ್ಟಿಗೆ ಸಾಗ್ತವೆ. ಶಲಾಮ್ ರಿಯಾಲಿಟಿ ಪ್ರೆಸೆಂಟ್ಸ್ ಮಿಲಿಯನಿಯರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ, ಕ್ಲೋತಿಂಗ್ ಪಾರ್ಟ್ನರ್ ಫ್ಯಾಬ್ ಟು ಸ್ಟಿಚ್. ಈ ಕಾರ್ಯಕ್ರಮದ ಮಧ್ಯೆ ಒಂದು ಸಣ್ಣ ಬಿಡುವು. ಶಲಾಮ್ ರಿಯಾಲಿಟಿ ಅರ್ಪಿಸುವ ಮಿಲಿಯನೇರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ. ಶಲಾಮ್ ರಿಯಾಲಿಟಿ ಅರ್ಪಿಸುವ ಮಿಲಿಯನೇರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ. ನಮಸ್ತೆ ಮೇಡಮ್. ಈಗ ಇಷ್ಟು ದೊಡ್ಡ ಸಂಸ್ಥೆಯನ್ನು ಯಜಮಾನರು ಕಟ್ಟಿದ್ದಾರೆ, ಇದರಲ್ಲಿ ನಿಮ್ಮ ಪಾತ್ರ ಏನು? ನೀವು ಅವರಿಗೆ ಯಾವ ರೀತಿ ಸಾಂಗತ್ಯವನ್ನು ಕೊಡ್ತಾ ಇದ್ದೀರಿ? ಡೇ ಟು ಡೇ ನೀವು ಏನಾದರೂ ಇಲ್ಲಿ ಬರ್ತೀರಾ ಅಥವಾ ಇಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಾ, ಹೇಗೆ? ನನಗೆ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಬರ್ತೇನೆ. ಬಂದು ನನಗೆ ಸಣ್ಣ ಮಕ್ಕಳೊಟ್ಟಿಗೆ ಇಂಟರ್ಯಾಕ್ಷನ್ ತುಂಬ ಇಷ್ಟ ಆಗ್ತದೆ. ಹಾಗಾಗಿ ಲೋವರ್ ಸೆಕ್ಷನಲ್ಲಿ ಸ್ಪೆಷಲಿ LKG, ಪ್ರೀ ನರ್ಸರಿ, UKGಯಲ್ಲಿ ಡೈಲಿ ನಾನು ಹೋಗಿ ಅಬ್ಸರ್ವೇಷನ್ ಮಾಡ್ತೇನೆ. ಏನಾದರೂ ಇದ್ದರೆ ಅದನ್ನು ಬಂದು ಪ್ರಿನ್ಸಿಪಲ್ ಹತ್ರ ಇವ್ರ ಹತ್ರ ಡಿಸ್ಕಸ್ ಮಾಡ್ತೇನೆ.
ಅದಕ್ಕೆ ಬೇಕಿದ್ದಿದ್ದು ಏನಾದರೂ ಹೆಲ್ಪ್ ಬೇಕಿದ್ದರೆ ಮಾಡ್ತೇನೆ, ಮೆಟೀರಿಯಲಲ್ಲಾಗಲಿ ಬುಕ್ಸಲ್ಲಾಗಲಿ ಮಕ್ಕಳೊಟ್ಟಿಗೆ ಇಂಟರ್ಯಾಕ್ಟ್ ಮಾಡ್ತೇನೆ, ಅವ್ರದ್ದು ಯಾವ ಲೆವೆಲಿಗೆ ಗ್ರೋತ್ ಇದೆ ಅಂತ ಅಬ್ಸರ್ವ್ ಮಾಡ್ತೇನೆ, ಮತ್ತು ಸ್ವಲ್ಪ ಹಾಸ್ಟೆಲಿದ್ದೆಲ್ಲ ನೋಡ್ಕೊಳ್ತೇನೆ. ಮೇಡಮ್, ನಾವು ನಮ್ಮ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ವಿದ್ಯಾಸಂಸ್ಥೆಗಳಿದೆ, ಇತಿಹಾಸ ಇದೆ, ಹಳೆಯ ವಿದ್ಯಾಸಂಸ್ಥೆಗಳು ಬ್ರಹ್ಮಾವರದಲ್ಲೂ ಇದೆ. ಆದರೂ ನಾವು 10 ವರ್ಷದಿಂದ ಒಂದು ಸಾಧನೆ ಮಾಡ್ತಾ ಇರುವಂಥ ನಿಮ್ಮ ಸಂಸ್ಥೆಯನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡಾಗ ಬಹುಶಃ ಯಜಮಾನರು ನಿಮಗೆ ಬಂದು ಹೇಳಿದ್ದಾರೆ ಅಂತ ಅಂದ್ಕೊಳ್ತೇನೆ ನಾನು. ನಿಮಗೆ ಏನು ಅನ್ನಿಸ್ತು? ತುಂಬ ಹೆಮ್ಮೆ ಅನಿಸಿತು. ಹಾರ್ಡ್ ವರ್ಕಿಗೆ ಒಂದು ರೆಕಗ್ನೇಷನ್ ಸಿಕ್ಕಿದ ಥರ ಖುಷಿಯಾಯಿತು. ತಾರಾ ಅವರೇ, ಈಗ ನಿಮ್ಮ ಮಗ ಈ ಸಂಸ್ಥೆಯ ಉತ್ತರಾಧಿಕಾರಿಯ ರೂಪದಲ್ಲಿ ಬರ್ತಾ ಇದ್ದಾನೆ. ಬಹುತೇಕವಾಗಿ ಈ ಕಾಲದಲ್ಲಿ ಮಕ್ಕಳಿಗೂ ಕೂಡ ಅಷ್ಟೇ ಅಪ್ಪ ಮಾಡಿದ ಕೆಲಸವನ್ನೇ ನಾನು ಮುಂದುವರಿಸಬೇಕು ಅನ್ನುವಂಥ ಇರಾದೆ ಇರುವುದಿಲ್ಲ. ಅದರ ಜೊತೆಗೆ ಹೆತ್ತವರಿಗೂ ಕೂಡ ತನ್ನ ಮಗ ವಿದೇಶದಲ್ಲಿರಬೇಕೋ ಇನ್ನೇನೋ ಕನಸುಗಳಿರ್ತವೆ. ಈಗ ಅವನು ಬಂದಿದ್ದಾನೆ, ಅದು ನಿಮ್ಮ ಒತ್ತಾಸೆಯೋ ಅಥವಾ ನಿಮ್ಮ ಕನಸ? ಅದು ಏನು ಅನಿಸ್ತದೆ ನಿಮಗೆ? ಇಲ್ಲ, ಅವನು ಆ್ಯಕ್ಚುಲಿ ಅವನ ತಂದೆಗೆ ಹೆಲ್ಪ್ ಮಾಡೋದು ಖುಷಿಯಾಗ್ತದೆ. ಅವನು ಇಲ್ಲೇ ಫ್ಯೂಚರ್ ಕಂಡುಕೊಂಡಿದ್ದರಿಂದ ನನಗೂ ಅವನು ಬೇರೆ ಹೋಗ್ತೇನೆ ಅಂತ ಹೇಳಿದರೆ ಪ್ರಾಬ್ಲಮ್ ಆಗ್ತಾಯಿತ್ತು. ಅವನು ನಮ್ಮ ವಿಷಸ್ಸಿಗೆ ಅಡ್ಜಸ್ಟ್ ಆಗಿ ಹೋಗೋದ್ರಿಂದ ಖುಷಿಯಾಗ್ತದೆ. ಹಾಯ್ ಪ್ರಣವ್. ನೀನು ಈ ಸಂಸ್ಥೆಯ ಉತ್ತರಾಧಿಕಾರಿಯಾಗಿ ಹೆಜ್ಜೆ ಇಟ್ಟಿದ್ದಿ. ನೀನು ಇಲ್ಲಿ ಬಂದು ಡೇ ಟು ಡೇ ಏನು ಮಾಡ್ತಿ? ನಿನ್ನ ಕೆಲಸಗಳೇನು? ಒಂದು ಸ್ಥೂಲವಾಗಿ ನನಗೆ ವಿವರ ಕೊಡು ನೋಡೋಣ. Sir, I just finished my BE in biotechnology and I joined here. So I have joined here as an academic coordinator. I coordinate between the principal and the section heads. I attend the teachers meeting, the section head meetings, and I act as a medium of instruction between the principal and the section head. So as and when the action is required, I take the action. And though I am the chairman's son, I act as one among the staff. I do not want any special attention because any special attention given will not help in gaining experience. So I try to be one among the staff and work with the staff. ಪ್ರಣವ್, ವಿಶ್ ಯು ಆಲ್ ದ ಬೆಸ್ಟ್. Thank you. ಸರ್, ನನಗೆ ಇದನ್ನು ನೋಡಿದಾಗ ಮಾಲ್ಗುಡಿ ಡೇಸ್ ನೋಡ್ದಂಗೆ ಆಗುತ್ತೆ. ಈ ವಾತಾವರಣ, ಈ ಪರಿಸರ. ನೀವು ಇಷ್ಟೆಲ್ಲ ದೊಡ್ಡ ಸಂಸ್ಥೆ ಕಟ್ಟಿ ಇಲ್ಲಿ ಬಂದು ಇವತ್ತು ನಿಂತಾಗ ನಿಮಗೆ ಏನಾದರೂ ಒಂದು ಬಾಲ್ಯದ ನೆನಪುಗಳೆಲ್ಲ ಮರುಕಳಿಸ್ತಾವ? ಹೇಗೆ? ಹೌದು, ಭಾಳಷ್ಟು ಆ ಬಾಲ್ಯದ ನೆನಪುಗಳು ನನಗೆ ನೆನಪು ಬರ್ತದೆ. ಇಲ್ಲಿ ಬಂದ ಕೂಡಲೇ ಬರ್ತದೆ ನನಗೆ. ಯಾಕಂತ ಹೇಳಿದರೆ ನನ್ನ ಎಲ್ಲ ಬಾಲ್ಯವನ್ನು ನಾನು ಇದೇ ಜಾಗದಲ್ಲಿ, ಇದೇ ವಠಾರದಲ್ಲಿ ಆಟ ಆಡಿಕೊಂಡು ಆ ಖುಷಿಯಲ್ಲಿ ನಾನು ಇದ್ದು ಬೆಳೆದು ಬಂದವನು. ಭಾಳಷ್ಟು ದಿನ ನಾನು ಇದರಲ್ಲೇ ಇದೇ ಶಾಲೆಯಲ್ಲಿ ನಾನು ಇದೇ ಶಾಲೆಯಲ್ಲಿ ಕಲಿತು ಬಂದವನು. ನನ್ನೆಲ್ಲ ಪ್ರಾರಂಭದ ನನ್ನ ವಿದ್ಯಾಭ್ಯಾಸವನ್ನು ನಾನು ಅಲ್ಲ, ನನ್ನೆಲ್ಲ ಸೋದರ ಸೋದರಿಯರು ಸಹ ಇದರಲ್ಲೇ ನಾವು ಕಲಿತು ನಾವು ಮುಂದಿನ ವಿದ್ಯಾಭ್ಯಾಸವನ್ನು ನಾವು ಹೋಗಿದ್ದು. ನಮ್ಮ ತಂದೆಯವರು ನಮ್ಮೆಲ್ಲ 5 ಗಂಡು ಮಕ್ಕಳು, ನಾವು ಒಬ್ಬರು ಹೆಣ್ಣುಮಗು, ನಮ್ಮೆಲ್ಲರನ್ನು ಬಹಳ ಸಂಸ್ಕಾರಯುತವಾದ ಒಂದು ವಿದ್ಯಾಭ್ಯಾಸವನ್ನು ನಮ್ಗೆ ಕೊಡಿಸಿದ್ದಾರೆ. ನಾವು ಒಂದು ಜೀವನದಲ್ಲಿ ನಾವು ಏನು ಯಶಸ್ಸನ್ನು ನೋಡಬೇಕು, ಹೇಗೆ ಯಶಸ್ಸನ್ನು ಮಾಡಬೇಕು, ನಮ್ಮ ಈ ಸಮಾಜಕ್ಕೆ ಯಾವ ಥರ ನಮ್ಮ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಮಗೆ ಚಿಕ್ಕಂದಿನಿಂದನೂ ನಮ್ಗೆ ಹೇಳ್ಕೊಂಡು ಬಂದವರು ಅವರು. ಅದು ಅಲ್ಲದೆ ಆ ಮೋಟಿವೇಶನ್ ಹೇಳ್ಕೊಂಡು ಬಂದವರು ಅವರು. ಅದು ಅಲ್ಲದೆ 1950ನೇ ಇಸ್ವಿಯಲ್ಲಿ ಅವರೊಂದು ಅಂಥ ಆಲೋಚನೆಯನ್ನಿಟ್ಟು, ಒಂದು ದೂರದೃಷ್ಟಿಯನ್ನಿಟ್ಟು, ಇಂಥ ಒಂದು ಆವಾಗ ಇದು ಕುಗ್ರಾಮವಾಗಿತ್ತು, ಇಂಥ ಒಂದು ಗ್ರಾಮದಲ್ಲಿ ಅಂದು ವಿದ್ಯಾಭ್ಯಾಸದ ಅಗತ್ಯತೆಯನ್ನು ನೋಡಿ ಈ ಶಾಲೆಯನ್ನು